ರಷ್ಯಾ ಇದ್ದಿದ್ದು ಅದು ಪುಟಿನ್ ಅವರು ಅದನ್ನು ತುಳಿಯೋ ಪ್ರಯತ್ನ, ಹಿಂಡು ಪ್ರಯತ್ನ, ಸೋಲಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದನ್ನು ನಾವು ಕಳೆದ 2 ವರ್ಷ ನೋಡ್ತಾ ಇದ್ದೀವಿ. ಇದೇನೋ ಒಂದು 3-4 ತಿಂಗಳಲ್ಲೋ ಒಂದು 6-7 ತಿಂಗಳಲ್ಲೂ ಮುಗಿಬೋದು ಅಂತ ತಿಳಿದಿದ್ದೀವಿ ನಾವು ಇಲ್ಲಿವರೆಗೆ. ರಷ್ಯಾದಂಥ ಬೃಹತ್ ದೇಶದ ಮುಂದೆ ಒಂದು ಉಕ್ರೇನ್ ಸಣ್ಣ ದೇಶ ನಿಲ್ತದೆ ಏನು ಅಂತೇಳಿ. ಬಟ್ ಇಲ್ಲಿವರೆಗೆ ಉಕ್ರೇನ್ ನಿಂತದ. ಇದಕ್ಕೆ ವಿಶೇಷವಾಗಿ ಈ ಒಂದು ಏನಪ್ಪ ಅಂತಂದ್ರೆ ಯುರೋಪಿನ ಒಂದು ಸಂಘಟನೆ ಕಾರಣ, ಅದರಲ್ಲಿ 2 ಮಾತಿಲ್ಲ. ಅದು ಸಹಿತ ಇಲ್ಲಿ ನಾವು ಗಮನಿಸ್ಬೇಕಾಗಿದ್ದೀರಪ್ಪ ಅಂದ್ರೆ ಈ ಒಂದು ಯುದ್ಧದ ಹಿನ್ನೆಲೆಯಲ್ಲ ಈ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಅದು ನಿಮಗೆ ಗೊತ್ತದ. ಈ ಒಪ್ಪಂದದ ಪ್ರಕಾರ ಇವತ್ತು ಯುರೋಪಿನ ಅನೇಕ ದೇಶಗಳು ಬೆಂಬಲ ನಿಂತಿದ್ದು, ಸ್ವತಃ ಅಮೇರಿಕ ಸಹಿತ ಶಸ್ತ್ರಾಸ್ತ್ರಗಳನ್ನು ಕಳಿಸಿದ್ದು. ವಿಶೇಷವಾಗಿ ಇವತ್ತಿನವರೆಗೂ ಈ ನಮ್ಮ ಜೆಲೆನ್ಸ್ಕಿ ಅವರ ಉಕ್ರೇನ್ ಉಳಿದದ ಅನ್ನೋದು ಅಷ್ಟು ಸತ್ಯದ. ಜೊತೆಗೆ ಅವರು ಹೋರಾಟದ ಕಿಚ್ಚು ಅದು ಅಷ್ಟು ಸುಲಭವಾಗಿ ಸ್ವಲ್ಪ ಒಪ್ಕೊಳ್ಳಿಕ್ಕಿಲ್ಲ, ಒಪ್ಕೊಳ್ಳೋ ಸ್ಥಿತಿಯಲ್ಲೂ ಇಲ್ಲ. ಅದನ್ನು ಇವರು ಟ್ರಂಪ್ ಅವ್ರು ಹೇಳ್ತಾ ಇದ್ದಾರೆ. ಈ ಒಂದು ಕಡೆ ಈ ಹುಚ್ಚಾಟದ ಪುತಿನ್, ಇನ್ನೊಂದು ಕಡೆ ಅಷ್ಟು ಅಡ್ಮೆಂಟ್ ನಾವು ಯುದ್ಧ ಮಾಡೇ ತೀರಬೇಕು, ರಷ್ಯಾವನ್ನು ಸೋಲಿಸಲೇಬೇಕು ಅನ್ನುವಂಥ ಈ ಜೆಲೆನ್ಸ್ಕಿ, ಉಕ್ರೇನ್ ಇವರು ನಾಯಕರಿಂದಾಗಿ ಈ ಯುದ್ಧ ನಡೀತಾ ಇದೆ ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ ಒಂದು ಎಚ್ಚರಿಕೆ ಕೊಟ್ಟಿದ್ದು ಮಾತ್ರ ಎಲ್ಲರೂ ಗಮನಿಸಬೇಕಾಗಿದ್ದೀರಪ್ಪ ಅಂದ್ರೆ, ನೀವು ಇದೇ ರೀತಿಯಾಗಿ ಉಕ್ರೇನ್ ಪೂರ್ತಿ ವಶಪಡಿಸ್ಕೊಳ್ಬೇಕು, ಅದನ್ನು ಮರಳಿ ನಿಮ್ಮ ರಷ್ಯಾದಲ್ಲಿ ಮರ್ಜ್ ಮಾಡ್ಕೋಬೇಕು ಅನ್ನೋಂಥ ವಿಚಾರ ಇದ್ದರೆ ಅದನ್ನು ಬಿಟ್ಟು ಬಿಡ್ರಿ, ಅದು ಆಗುವುದಿಲ್ಲ, ಇನ್ನು ನಾವು ಇಳಿಬೇಕಾಗ್ತದೆ ಏನೋ ಅನ್ನುವಂಥ ಈ ಎಚ್ಚರಿಕೆ ಕೊಟ್ಟರು ಸಹಿತ ಪುಟಿನ್